ದರ್ಶನ್ ಆಯಿತು, ಪ್ರಜ್ವಲ್ ಆಯಿತು. ಈಗ ಮತ್ತೊಂದು ದೋಷಾರೋಪ ಪಟ್ಟಿ ಮತ್ತೊಂದು ಪ್ರಕರಣದಲ್ಲಿದೆ. ಒಟ್ಟು 3 ಪ್ರಕರಣಗಳು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಈಗ 3ನೇ ಪ್ರಕರಣ ಬಾಕಿ ಉಳ್ಕೊಂಡಿತ್ತು. ಆ ಪ್ರಕರಣವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಚರ್ಚೆಯಲ್ಲಿರುವಂತಹ ಒಟ್ಟು ಪ್ರಮುಖ 4 ಪ್ರಕರಣಗಳಲ್ಲಿ ಒಂದು ಪ್ರಕರಣವಾಗಿರುವಂಥದ್ದು ವಾಲ್ಮೀಕಿ ಹಗರಣ. ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಈಗ ಚಾರ್ಜ್ ಶೀಟ್. ಪ್ರಕರಣದ ಮಾಸ್ಟರ್ ಮೈಂಡೇ ಮಾಜಿ ಸಚಿವ ನಾಗೇಂದ್ರ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ 21 ಕೋಟಿ ಹಣ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು, ಬೆಂಗಳೂರು ಬಳ್ಳಾರಿಯಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿದೆ. ನಾಗೇಂದ್ರ ಅವರ ಅಣತಿಯಂತೆಯೇ ಸಂಪೂರ್ಣ ವಹಿವಾಟು ನಡೆದಿದೆ ಅನ್ನುವಂಥ ಆರೋಪವೂ ಕೂಡ ಇದೆ. 82ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಈಗ ಇಡಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದೆ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಯಿತು, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಯಿತು, ನಾಗೇಂದ್ರ ಪ್ರಕರಣದಲ್ಲೂ ಕೂಡ ಈಗ ಚಾರ್ಜ್ ಶೀಟ್ ಆಗ್ತಾ ಇದೆ. ಅದು ವಾಲ್ಮೀಕಿ ಹಗರಣ. ಲೋಕಸಭೆಯ ಚುನಾವಣೆಗೆ 21 ಕೋಟಿ ಹಣ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು, ಆ ಹಣವನ್ನ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ವರ್ಗಾವಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲಿರುವಂಥ ಆರೋಪ. ನಾಗೇಂದ್ರ ಅವರ ಅಣತಿಯಂತೆಯೇ ಸಂಪೂರ್ಣ ವಹಿವಾಟು ನಡೆದಿದೆ ಅನ್ನೋದು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇಡಿ 82ನೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಈ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನ ಮಾಡಿದೆ. ಅಲ್ಲಿಗೆ 3 ಪ್ರಕರಣಗಳ ಇತ್ಯರ್ಥವಾಗಿದೆ. ಇನ್ನೊಂದು ಉಳಿದಿರುವಂಥದ್ದು ಮೂಡಾ ಪ್ರಕರಣ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಸರ್ಕಾರ ಬಹಳ ಡಿಫೆಂಡ್ ಅನ್ನ ಮಾಡ್ಕೊಳ್ತಾ ಇದ್ದಿದ್ದು ನಾಗೇಂದ್ರ ಅವರನ್ನ. ಏನೂ ಇಲ್ಲ, ಇದರಲ್ಲಿ ಅಧಿಕಾರಿಗಳ ಶಾಮೀಲಿದ್ದಾರೆ, ಅವರು ಯಾರೋ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಇಡಿಯ ಚಾರ್ಜ್ ಶೀಟ್ ಅನ್ನ ನೋಡೋದಾದ್ರೆ, ದೋಷಾರೋಪ ಪಟ್ಟಿಯನ್ನ ನೋಡೋದಾದ್ರೆ ಸ್ಪಷ್ಟವಾಗಿ ಇವರಿಂದಾನೇ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ ಅಂತ. ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ರಾಜಕೀಯವಾಗಿ ನೋಡೋಣ. ಬಟ್ ದೋಷಾರೋಪ ಪಟ್ಟಿ ಏನು ಹೇಳ್ತಾ ಇದೆ ನಾಗೇಂದ್ರ ವಿಚಾರದಲ್ಲಿ? ಖಂಡಿತವಾಗಿಯೂ ಅರುಣ, ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣ ಏನಿತ್ತು, ಈ ಪ್ರಕರಣ ದೊಡ್ಡ ಮಟ್ಟದ ಸದ್ದನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇತ್ತು. ಅದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಇಡಿ ಅಧಿಕಾರಿಗಳು ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದ್ದಾರೆ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ಅಂತೇಳಿ. ಆದ್ರೆ ಇಡಿ ಅಧಿಕಾರಿಗಳು ಈಗ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ದೋಷಾರೋಪ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ನಾಗೇಂದ್ರ ಮೇಲೆ, ಅಂದ್ರೆ ಇಡೀ ದೋಷನ ಆರೋಪಗಳೇನಿತ್ತು ಆರೋಪಗಳೆಲ್ಲ ಕೂಡ ನಾಗೇಂದ್ರ ಮೇಲೇನೆ ಹೇಳ್ತಾ ಹೋಗ್ತಾ ಇರುವಂತದ್ದು. ನಾಗೇಂದ್ರ ಅಣತಿಯಂತೆ ಇಡೀ ಪ್ರಕರಣ ನಡೆದಿರುವಂತದ್ದು. ಜೊತೆಗೆ 87 ಕೋಟಿ ಅಂದ್ರೆ 89 ಕೋಟಿ 89.93 ಕೋಟಿಯಷ್ಟು ಹಣ ಏನಿತ್ತು, ಆ ಹಣವನ್ನ ನಾಗೇಂದ್ರ ಮತ್ತು ಆತನ ಸಂಗಡಿಗರು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ 21 ಕೋಟಿ ಹಣವನ್ನ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥದ್ದು ಈ ಪ್ರಕರಣದ ಇನ್ನೊಬ್ಬ ಮಾಸ್ಟರ್ ಮೈಂಡ್ ಅಂದ್ರೆ ಸತ್ಯನಾರಾಯಣ ವರ್ಮ ಯಾವ ರೀತಿಯಲ್ಲಿ ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಮತ್ತು ಯಾರ್ಯಾರಿಗೆ ಹಣವನ್ನ ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕು, ಅದನ್ನ ಹಣ ಅಕೌಂಟ್ಗೆ ಹೋದಂತ ಹಣವನ್ನ ಯಾವ ರೀತಿಯಲ್ಲಿ ನಗದು ರೂಪದಲ್ಲಿ ಪಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಬಂಧನಕ್ಕೊಳಪಡಿಸಿ ಆತನ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ SIT ಅಧಿಕಾರಿಗಳು ಕೂಡ ಆತನನ್ನ ಬಂಧನಕ್ಕೊಳಪಡಿಸಿದ್ರು, ಆತನ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ SIT ಅವರ ತನಿಖೆಯಲ್ಲಿ ನಾಗೇಂದ್ರ ವಿರುದ್ಧ ಆರೋಪಗಳನ್ನ ಎಲ್ಲೂ ಕೂಡ ಮಾಡಿರಲಿಲ್ಲ. ಆದ್ರೆ ಇಡಿ ಅಧಿಕಾರಿಗಳು ಬಂಧನಕ್ಕೊಳಪಡಿಸಿ ಆತನ ಬಳಿಯಲ್ಲಿ ಒಂದಷ್ಟು ದಾಖಲಾತಿಗಳು ಜೊತೆಗೆ ಮನಿ ಟ್ರಯಲ್ ನಡೆದಿರುವಂತದ್ದು. ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಮನಿ ಟ್ರಯಲ್ ನಡೆದಿದೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಇಟ್ಕೊಂಡು ನಿನ್ನೆ ಸಂಜೆ ಅಷ್ಟೇ ದೋಷಾರೋಪ ಪಟ್ಟಿಯನ್ನ 82ನೇ ಏನು ಕೋರ್ಟ್ ಏನಿತ್ತು, ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇತ್ತು, ಅಲ್ಲಿಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಪ್ರಕರಣದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಾಜಿ ಸಚಿವ ನಾಗೇಂದ್ರ ಅವರ ಪಾತ್ರ ಸಂಪೂರ್ಣವಾಗಿತ್ತು. ಅವರ ಗಮನದಲ್ಲಿ ಇಟ್ಕೊಂಡೇ ಇದೆಲ್ಲ ಕೃತ್ಯಗಳು ಕೂಡ ನಡೆದಿರೋದು ಅನ್ನೋದ್ರ ಬಗ್ಗೆ ದೋಷಾರೋಪ ಪಟ್ಟಿಯನ್ನ ಇಡಿ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.